ಬೆಳಗಾವಿಯ ಕೋರ್ಟಲ್ಲಿ ಸಿಟಿ ರವಿ ಅವರನ್ನು ಹಾಜರುಪಡಿಸಲಾಗಿದೆ. ಎಂಎಫ್ಸಿ ಕೋರ್ಟಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಭದ್ರತೆಯೊಂದಿಗೆ ಕೋರ್ಟ್ಗೆ ಪೊಲೀಸ್ನವರು ಕೂಡ ಕರೆದುಕೊಂಡು ಬಂದಿದ್ದಾರೆ. ಬೆಳಗಾವಿಯ ಕೋರ್ಟಲ್ಲಿ ವಿಚಾರಣೆ ಆರಂಭ ಆಗಿದೆ. ಬೆಳಗಾವಿಯ 5ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು. ಬೆಳಗಾವಿಯ ಕೋರ್ಟ್ ಮುಂದೆ ಈಗ ಸಿಟಿ ರವಿ ಹಾಜರಾಗಿದ್ದಾರೆ. ಅವ್ರ ಜೊತೆಗೆ BY ವಿಜೇಂದ್ರ ಅವರು ಕೂಡ ಇದ್ರು, ಲಾಯರ್ ಜೊತೆಗೇನೆ ಹಾಜರಾಗಿದ್ದಾರೆ. ಅಶ್ಲೀಲ ಪದ ಬಳಕೆಯ ಪ್ರಕರಣ ಇದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ನಂತರ ಬೆಳಗ್ಗೆ ಮೆಡಿಕಲ್ ರಿಪೋರ್ಟ್ ಅಂದರೆ ವೈದ್ಯಕೀಯ ಪರೀಕ್ಷೆ ಆಯಿತು. ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ವಿಚಾರಣೆ ಆಗ್ತಾ ಇದೆ. ವಿಚಾರಣೆ ಆದ ನಂತರ ಕಸ್ಟಡಿಗೆ ನೀಡ್ತಾರಾ ಅಥವಾ ಬೇಲ್ ಸಿಗತ್ತಾ ಅನ್ನೋದು, ಜೊತೆಗೆ ಯಾವೆಲ್ಲ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅನ್ನುವಂಥ ಕುತೂಹಲ, ಯಾವ ಕಾರಣಕ್ಕಾಗಿ ಈ ರೀತಿಯ ಪದ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ. JMFC ಕೋರ್ಟಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಭದ್ರತೆಯೊಂದಿಗೆ ಕೋರ್ಟ್ಗೆ ಪೊಲೀಸ್ನವರು ಕೂಡ ಕರೆದುಕೊಂಡು ಬಂದಿದ್ದಾರೆ. ಆ ಕೋರ್ಟ್ನ ಮುಂಭಾಗದಲ್ಲಿ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಸಿಟಿ ರವಿಗಾಗಿ ಇಡ್ಲಿ ವಡೆಯನ್ನ ಪೊಲೀಸ್ನವರು ತಂದಿದ್ದಾರೆ, ತಿನ್ನಿ ಅಂತೆ. ಇಲ್ಲಿಯವರೆಗೂ ತಿಂಡಿ ತಿನ್ನದೆ ಸಿಟಿ ರವಿ ಉಪವಾಸದಲ್ಲಿದ್ರು. ಯಾಕೆ ಅರೆಸ್ಟ್ ಮಾಡಿದ್ರು ಅಂತೇಳಿ ಕೋರ್ಟ್ ಹಾಲಿನಲ್ಲಿ ಸಿಟಿ ರವಿ ಕಾಯುತ್ತಿದ್ದಾರೆ. ಸಪ್ಪೆ ಮುಖ ಹಾಕೊಂಡಿದ್ದಾರೆ ಸಿಟಿ ರವಿ. ಏನಾಯಿತು ಅಂಥೇಳಿ ಏನಿಲ್ಲ, ಅಂದರೆ ಮಾತಿನ ಬರದಲ್ಲಿ ಈ ರೀತಿಯ ಪದ ಬಳಕೆ ಆಗಿದೆ. ದೂರು ಕೊಡಲಾಗತ್ತೆ, ಆ ದೂರಿನ ಅನ್ವಯ ಅರೆಸ್ಟ್ ಮಾಡಲಾಗಿದೆ. ಈಗ ವಿಚಾರಣೆ ಬೇಲ್ ಕೊಡ್ತಾರೋ ಅಥವಾ ಕಸ್ಟಡಿಗೆ ನೀಡ್ತಾರೋ ಗೊತ್ತಿಲ್ಲ. ಬಟ್ ಯಾವಾಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಲ್ಲ ಆವಾಗಿಂದ ಏನು ತಿಂದಿರಲಿಲ್ಲ, ನಿನ್ನೆ ನೈಟಿಂದ. ಸೊ ಹಂಗಾಗಿ ಸಿಟಿ ರವಿಗಾಗಿ ಈಗ ಇಡ್ಲಿ ಮತ್ತು ವಡೆಯನ್ನು ತಂದು ಪೊಲೀಸ್ನವರು ಕೊಟ್ಟಿದ್ದಾರೆ. ಆದರೂ ಕೂಡ ತಿಂತಾ ಇಲ್ಲ. ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಅವರು ಕಾಯ್ತಾ ಇದ್ದಾರೆ. ಈಗ ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ, ರಾತ್ರಿ ಅಂತೂ ತಿಂದಲ್ಲ, ಬೆಳಗ್ಗೆ ಆದರೂ ತಿನ್ನಿ ಅಂತ ಪಾಪ ಪೊಲೀಸ್ನವರೇ ಬೆಳಗಿನ ಉಪಹಾರವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ತಿನ್ನೋದಕ್ಕೆ ರೆಡಿ ಇಲ್ಲ ಸಿಟಿ ರವಿ ಅವರು. ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಬೆಳಗಾವಿ, ಬೆಂಗಳೂರು, ಚಿಕ್ಕಮಗಳೂರು, ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಆಗಬಹುದು ಬಿಜೆಪಿಯ ಕಾರ್ಯಕರ್ತರಿಂದ. ಈಗಾಗಲೇ ಚಿಕ್ಕಮಗಳೂರು ಭಾಗದಲ್ಲಿ ಕರೆಯನ್ನು ನೀಡಲಾಗಿದೆ ಹೋರಾಟಕ್ಕೆ. ಬೆಳಗಾವಿಯಲ್ಲಿ ಈಗಾಗಲೇ ಹೋರಾಟ ಆರಂಭ ಆಗಿದೆ. ಧಾರವಾಡದಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಅಶ್ಲೀಲ ಪದ ಬಳಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗುತ್ತೆ. ಅರೆಸ್ಟ್ ಮಾಡ್ತಾ ಇದ್ದಂಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಇಡೀ ಬೆಳಗಾವಿಯನ್ನು ಸುತ್ತಾಡಿಸಿದ್ದಾರೆ. ಆ ಹೇಳಿಕೆಯನ್ನು ಕೂಡ ಈಗ ಹೇಳ್ತಾರೆ, ಸಿಟಿ ರವಿ ಹೇಳ್ತಾರೆ, ಯಾಕೆ ಅರೆಸ್ಟ್ ಮಾಡಾದ್ಮೇಲೆ ಬೆಳಗಾವಿಯನ್ನು ಯಾಕೆ ತೋರಿಸಿದ್ರು ನನ್ನಂತ. ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಬಂದ್ರಂತೆ. ಇಡೀ ರಾತ್ರಿ ಬೆಳಗಾವಿಯನ್ನು ಸುತ್ತಾಡಿಸಿದ್ದಾರೆ. ಬೆಳಗ್ಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಅಲ್ಲಿಂದ ಆ ಪೊಲೀಸ್ ಸ್ಟೇಷನಿಂದ ನೇರವಾಗಿ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋದರು. ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆದ ನಂತರ ಅಲ್ಲಿಂದ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ವಿಚಾರಣೆ ಆರಂಭ ಆಗಿದೆ ಅಂತೆ. ಎಲ್ಲ ರೆಕಾರ್ಡ್ ಇರುತ್ತೆ. ಈ ಹೇಳಿಕೆಗಳು ಏನು ಈಗೇನು ನ್ಯಾಯಾಧೀಶರು ಏನು ಪ್ರಶ್ನೆಯನ್ನು ಕೇಳ್ತಾರಲ್ಲ ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಳಪ್ಪ, ಈಗಾಗಲೇ ಸಿಟಿ ರವಿ ಅವರು ಕೋರ್ಟಲ್ಲಿ ಇದ್ದಾರೆ. ವಿಚಾರಣೆ ಆರಂಭ ಆಗಿದೆಯಾ, ಹೇಗೆ? ಜೊತೆಗೆ ಯಾಕೆ ಬೆಳಗಿನ ಉಪಹಾರ ಮಾಡಿಲ್ವಾ, ಹೇಗೆ ಅಂತ? ಕುಮಾರ್, ಏನಂದ್ರೆ ಸಿಟಿ ರವಿ ಅವರು ಏನು 5ನೇ ಹೆಚ್ಚುವರಿ ನ್ಯಾಯಾಲಯ ಏನು ಪೊಲೀಸ್ ಭದ್ರತೆಯೊಂದಿಗೆ ಕರೆದುಕೊಂಡು ಒಳಗಡೆ ಹಾಲಿನಲ್ಲಿ ಸಿಟಿ ರವಿ ಅವರು ಕೂಡ ಸಪ್ಪಗೆ ಮುಖ ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಳಿತುಕೊಂಡಿದ್ದಾರೆ. ಏನು ಅವ್ರಿಗೆ ಬ್ರೇಕ್ಫಾಸ್ಟ್ ಏನು ತಂದಿದ್ರಲ್ಲ, ರವೆ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ತಗೊಂಡ್ಬಂದಿದ್ರು, ಅದನ್ನ ವಾಪಸ್ ಕಳಿಸುವಂತ ಕೆಲಸ ಮಾಡ್ತಾರೆ. ಅವರು ಏನು ಮುಖದಲ್ಲಿ ಒಂದು ಸಪ್ಪಗ ಮುಖವಾಗಿದೆ, ಕಣ್ಣಲ್ಲಿ ನೀರು ನೊಂದುಕೊಂಡಿದ್ದಾರೆ. ಹೀಗಾಗಿ ಅವರು ಸುತ್ತಮುತ್ತ ವಕೀಲರು ಕೂಡ ಅವರಿಗೆ ಏನು ಒಂದು ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಇನ್ನೂ ನ್ಯಾಯಾಧೀಶರು ಬರದೇ ಇರೋದು ಅವರಿಗೆ ಬೇಸರ ಉಂಟಾಗತ್ತೆ. ಹೀಗಾಗಿ ಸಿಟಿ ರವಿ ಅವರು ಕೋರ್ಟ್ ಹಾಲ್ ಒಳಗಡೆ 5ನೇ ಹೆಚ್ಚುವರಿ ನ್ಯಾಯಾಲಯ ಕೋರ್ಟ್ ಹಾಲ್ ಒಳಗಡೆ ಕುಳಿತುಕೊಂಡಿದ್ದಾರೆ. ಇನ್ನೂ ಏನು ನ್ಯಾಯಾಧೀಶರು ಇನ್ನೂ ಬರದೇ ಇರುವುದು ಅವರಿಗೆ ಬೇಸರ ಉಂಟಾಗಿದೆ. ಕುಮಾರ್, ಅಂದ್ರೆ ಇನ್ನೂ ವಿಚಾರಣೆ ಆರಂಭ ಆಗಿಲ್ವಾ, ಹೇಗೆ ಅಂತ? ಕುಮಾರ್, ಇನ್ನೂ ವಿಚಾರಣೆಗೆ ನ್ಯಾಯಾಧೀಶರು ಬರದೇ ಇರೋದ್ರಿಂದ ಯಾವ ವಿಚಾರಣೆ ಕೂಡ
ಒಂದು ವಕಾಲತ್ತು ಸಹಿಯನ್ನು ಹಾಕೊಂಡಿದ್ದಾರೆ. ಒಂದು ಇದನ್ನ ಫಾರ್ಮನ್ನು ತೆಗೆದುಕೊಂಡು ವಕಾಲತ್ತನ್ನು ವಹಿಸುವಂತ ಕೆಲಸ ವಕೀಲರು ಮಾಡಿದ್ದಾರೆ. ಇನ್ನೂ ನ್ಯಾಯಾಧೀಶರು ಬರದೇ ಇರೋದ್ರಿಂದ ಅದು ಸ್ಪರ್ಶ ಎಂ ಡಿಯೋಜಾ ಅಂತ ಏನು ನ್ಯಾಯಾಧೀಶರಿದ್ದಾರೆ ಇನ್ನೂ ಅವರು ಬರದೇ ಇರೋ ಕಾರಣಕ್ಕಾಗಿ ಯಾವುದೇ ವಿಚಾರಣೆ ಮುಂದುವರೆದಿಲ್ಲ. ಹೇಮಕುಮಾರ್, ಓಕೆ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.